ಇನ್ನು ಬೆಳಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಜನ್ಮ ಜಾಲಾಡ್ತಾ ಇದ್ದಾರೆ. ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ ಕಥಾನಕಗಳು. ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಚಿನ್ನನ ಪಕ್ಕದ ಮನೆಗೆ ಎಸ್ದ ಈ ಅಧಿಕಾರಿ. ಪುಣ್ಯಾತ್ಮ ಲೆಕ್ಕ ಹಾಕೊಳ್ಳಿ. ಬಾಕಿ ಟೈಮಲ್ಲಿ ಬೇರೆ ಟೈಮಲ್ಲಿ ಎಸ್ತಿದ್ರೆ ಪಕ್ಕದ ಮನೆಯವರು ಪುಣ್ಯಾತ್ಮರಾಗ್ಬಿಡ್ತಾ ಇದ್ರು. ಅದೃಷ್ಟ ಮಾಡಿದ್ರು ಅಂತ ಅಂದ್ಕೋಬೋದಾಗಿತ್ತು. ಹತ್ತರಲ್ಲಿ ಯಾವಾಗ ಅಧಿಕಾರಿಗಳು ಬಂದ್ರಲ್ಲ ಒಳಗಡೆಗೆ, ಪಕ್ಕದ ಮನೆಯ ಮೇಲೆ ಚಿನ್ನ ಎಸ್ದ. HRBR ಲೇಔಟ್ ನಿವಾಸದಲ್ಲಿ ನಡೆದಂಥ ಘಟನೆ ಇದು. ಜೊತೆಗೆ ಮನೆಯಲ್ಲಿ 25 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಈಗ ಅಧಿಕಾರಿಗಳು ಚಿನ್ನದ ಮೌಲ್ಯ ಎಷ್ಟು ಅನ್ನೋದನ್ನು ನೋಡ್ತಾ ಇದ್ದಾರೆ, ಅಳಿತಾ ಇದ್ದಾರೆ ಚಿನ್ನವನ್ನು. ಏನೋ ಪಕ್ಕದ ಮನೆಯವ್ರು ಏನೋ ಸೌಂಡ್ ಆಯ್ತಲ್ಲ ಅಂತ ನೋಡಿದ್ರೆ ಚಿನ್ನನೇ ಬಿದ್ದಿದೆ. ನೋಡಿ, ಮಳೆಗಾಲದಲ್ಲಿ ಚಿನ್ನದ ಮಳೆ ಆಗಿಬಿಟ್ರೆ ಹೆಂಗಿರುತ್ತೆ ಮನೆ ಮೇಲೆ, ಆಶ್ಚರ್ಯ. ಹತ್ತರಲ್ಲಿ ತನ್ನ ನಿವಾಸದಿಂದ ಚಿನ್ನವನ್ನು ಪಕ್ಕದ ಮನೆಗೆ ಎಸ್ದ. ನೋಡಿ, ಅವ್ರ ಮನೆಯಲ್ಲಿ ಚಿನ್ನದ ಅಂಗಡಿ ಇದ್ದಂಗಿದೆ. ವಾಚ್ಗಳು ನೋಡಿ, ವಾಚ್ಗಳು ಓಹೋ, ಒಂದು 50 ಮೇಲೆ ಇರಬೇಕು ವಾಚು. ಆದರೆ ಟೈಮ್ ಕೆಟ್ಟಿತ್ತು ನೋಡಿ. ಹತ್ತರಲ್ಲಿ ಇದು ಇಷ್ಟೊಂದು ವಾಚ್ ಇಟ್ಕೊಂಡ್ರೂ ಕೂಡ ಟೈಮ್ ಕೆಟ್ಟಿತ್ತು. ಜೊತೆಗೆ 25 ಲಕ್ಷ ರೂಪಾಯಿ ಹಣ. ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಚಿನ್ನವನ್ನು ಎಸೆದ ಪಕ್ಕದ ಮನೆ ಮೇಲೆ. ಏನಿದು ದೊಬ್ಬದ ಬಿದ್ದಂಗೆ ಆಯ್ತಲ್ಲ ಅಂತ ನೋಡಿದ್ರೆ ಚಿನ್ನ. ಮಳೆಗಾಲದಲ್ಲಿ ಚಿನ್ನದ ಮಳೆ ಆಗಿಬಿಟ್ರೆ ಹೆಂಗಿರುತ್ತೆ. ಆದರೆ ಪಕ್ಕದ ಮನೆಯವರು ಯಾರೋ ಸ್ವಲ್ಪ ಸೆನ್ಸಿಬಲ್ ಇರಬೇಕು. ಅವರು ಸಂಬಂಧಪಟ್ಟಂಥವ್ರು ಹೇಳಿದ್ರು, ಈ ರೀತಿ ನಮ್ಮ ಮನೆ ಮೇಲೆ ಗಂಟು ಬಿತ್ತು ನೋಡಿ ಚಿನ್ನದ್ದು ಅಂತ. ಆಮೇಲೆ ಗೊತ್ತಾಯಿತು ಇದು ಹತ್ತರಲ್ಲಿ ಪ್ರಭಾವ ಅಂತ. ಇನ್ನೆಷ್ಟು ದುಂಡು ಮಾಡಿರಬೇಕು. ಈ ಪುಣ್ಯಾತ್ಮನ ಮನೆಯಲ್ಲೇ ಇಟ್ಟು ಸಿಕ್ಕರೆ ಇನ್ನು ಬೇರೆ ಬೇರೆ ಕಡೆ ಇನ್ನೆಷ್ಟಿರಬೇಕು. ಸಂಬಂಧಪಟ್ಟಂಥವರ ಮನೆಗಳನ್ನು ಕೂಡ ಶೋಧಿಸಬೇಕು. ಅವರ ಸಂಬಂಧಿಕರು, ಅವರ ಬಂಧುಗಳು, ಅವರ ಸ್ನೇಹಿತರು. ಹತ್ತರಲ್ಲಿ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಇವ್ರ ಮನೆಯ ಬಾಗಿಲನ್ನು ತಟ್ಟಿದರು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ, ಯಾವಾಗ ಅಧಿಕಾರಿಗಳು ಇವ್ರ ಮನೆಯ ಬಾಗಿಲು ತಟ್ಟಿದ್ರಲ್ಲ ಆವಾಗ ಚಿನ್ನದ ಗಂಟನ್ನು ಪಕ್ಕದ ಮನೆಗೆ ಎಸ್ಬಿಟ್ಟ ಭೂಪ. ಹತ್ತರಲ್ಲಿ ಮನೆಯಲ್ಲಿ ಏನೇನು ಸಿಕ್ಕಿದೆ, ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆಯಾ? ಹೆಚ್ಚಿನ ವಿವರಗಳೇನಿದೆ ಪ್ರಜ್ವಲ್? ರಂಗನಾಥ್, ಈಗಾಗಲೇ 55 ಕಡೆ ಏನ್ ದಾಳಿ ನಡೆದಿದೆ ಅದರಂತೆ ಹತ್ತರಲ್ಲಿ ಮನೆಯಲ್ಲೂ ಕೂಡ HRBR ಲೇಔಟ್ ನಲ್ಲಿ ಇರುವಂತಹ ಆತನ ನಿವಾಸದಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಒಂದು ರೂಮ್ ನಲ್ಲಿ ಪೊಲೀಸರಿಗೆ 25 ಲಕ್ಷ ಕ್ಯಾಶ್ ಸಿಗ್ತದೆ. ಈ ಕ್ಯಾಶ್ ಸಿಕ್ಕದ ಸಂದರ್ಭದಲ್ಲಿ ಪೊಲೀಸರು, ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವ್ರ ಮನೆಯ ಕುಟುಂಬದ ಓರ್ವ ಸದಸ್ಯೆ, ಮಹಿಳಾ ಸದಸ್ಯೆ ಇನ್ನೊಂದು ಪಕ್ಕದ ರೂಮಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರಂತೆ. ಹೋದಂತ ಸಂದರ್ಭದಲ್ಲಿ ಆ ರೂಮ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಪರಿಶೀಲನೆ ಮಾಡೋದಿಲ್ಲ, ಸರ್ಚ್ ಮಾಡೋದಿಲ್ಲ. ಒನ್ ಬೈ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಕಿಟಕಿಯಿಂದ 2 kg 200 ಗ್ರಾಮ್ ಚಿನ್ನದ ಆಭರಣಗಳಿದ್ದಂತ ಒಂದು ಬ್ಯಾಗ್ ಅನ್ನ ಆಚೆ ಕಡೆ ಪಕ್ಕದ ಮನೆ ಟೆರೆಸ್ ಮೇಲೆ ಎತ್ತಿದ್ದಾರೆ. ಅದನ್ನ ನೋಡಿದ ಸದ್ದು ಬಂದಿದ್ದನ್ನ ಕೇಳಿಸ್ಕೊಂಡು ಪಕ್ಕದ ಮನೆಯವರು ಸಹಿತ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಹೋಗಿ ಅದನ್ನ ವಶಕ್ಕೆ ಪಡ್ಕೊಳ್ತಾರೆ. ಸದ್ಯ ಈಗ 2 kg 200 ಗ್ರಾಮ್ ಚಿನ್ನಾಭರಣ ಮತ್ತೆ ಒಂದಷ್ಟು ಸಿಲ್ವರ್ ಐಟಮ್ಸ್ ಇದೆ. ಜೊತೆಗೆ 25 ಲಕ್ಷ ಕ್ಯಾಶ್ ಅಲ್ಲಿ ಸಿಕ್ಕಿದೆ. ಉಳಿದಂತೆ ಸುಮಾರು 12 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ 55 ಕಡೆ ಏನ್ ದಾಳಿ ನಡೀತಿದೆ ಅಲ್ಲಿ ದಾಳಿ ಕಂಟಿನ್ಯೂ ಆಗಿ ನಡೀತಾ ಇದೆ. ಅಲ್ಲೂ ಕೂಡ ಇನ್ನು ಸಾಕಷ್ಟು ಚಿನ್ನಾಭರಣ, ಹಣ ಎಲ್ಲ ಸಿಕ್ಕಿರೋ ಬಗ್ಗೆ ಮಾಹಿತಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಸಮಯ ಕಳೆದ ನಂತರ ಸಂಪೂರ್ಣವಾದಂತ ಚಿತ್ರಣ ಸಿಗ್ಬಹುದು ರಂಗನಾಥ್. ಓಕೆ, ಹತ್ತರಲ್ಲಿ ಕಥೆ ಇಷ್ಟ ಆದ್ರೆ ಬೇರೆ ಬೇರೆ ಏನೇನು ಕಥೆ ಏನಾದ್ರು ಮಾಹಿತಿ ಇದೆಯಾ ರಂಗನಾಥ್? ಈಗಾಗಲೇ ಸುಮಾರು 12 ಜನರಿಗೆ ಸಂಬಂಧಪಟ್ಟಂತೆ ಏನು ದಾಳಿ ನಡೀತಿದೆ ಆ ದಾಳಿಯಲ್ಲೂ ಸಹಿತ ಸಾಕಷ್ಟು ಜನರ ನಿವಾಸದಲ್ಲಿ, ಈಗಾಗಲೇ ಯಾದಗಿರಿಯ ಬಲವಂತ ರಾಥೋಡ್ ಅನ್ನೋರ್ ನಿವಾಸದಲ್ಲೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಮತ್ತೆ ನಗದು ಸಿಕ್ಕಿದೆ ಅಂತೇಳಿ ಒಂದು ಮಾಹಿತಿ ಇದೆ. ಮತ್ತೆ ಬೇರೆ ಬೇರೆ ಅಧಿಕಾರಿಗಳ ಮನೆಗಳು ಏನಿದಾವೆ, ಈ ಹೆಬ್ಬಗೋಡಿ ಅಲ್ಲಿರುವಂತ ಹೆಬ್ಬಗೋಡಿ ಮುನ್ಸಿಪಲ್ ಕಮಿಷನರ್ ಅವರ ನಿವಾಸ, ಅವರು ಒಂದು ಅಪಾರ್ಟ್ಮೆಂಟ್ ನೇ ಕಟ್ಬಿಟ್ಟಿದ್ದಾರೆ ಪಕ್ಕದಲ್ಲಿ. ಆ ಅಪಾರ್ಟ್ಮೆಂಟ್ ಕಟ್ಟಿರೋದ್ರ ಬಗ್ಗೆ ಪೊಲೀಸರು ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನ ಸಂಗ್ರಹ ಮಾಡಿ ಈಗ ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಮಂಗಳೂರಿನಲ್ಲಿ ಲೋಕಾಯುಕ್ತ ದಾಳಿ ಏನ್ ನಡೀತಿದೆ ಅದು ಕೂಡ ದೊಡ್ಡ ಮಟ್ಟಕ್ಕೆ ನಡೀತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಮೇಲೆನೆ ಈಗ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.